ಎನಿಸುವ ಚಿಕ್ಕ ಪರ್ವತದಲ್ಲಿ ನಿಂತಿರುವ ದೇವಿಯು ಚಿರಾನಂದವದೂತರಿಗೆ ಸಾಕ್ಷಾತ್ಕಾರ ಆಗಿ ವರಪ್ರದಾನವಾಗಿ ಬರೆದ ಚರಿತ್ರೆ. ಬಾದಾಮಿ ತಾಲೂಕಿನ ಸೋಮನಕೊಪ್ಪ ಪೂರ್ಣಾನಂದರು ಮತ್ತು ಶ್ರದ್ಧಾನಂದರ ಜಾತ್ರೆ ನಡೀತಾ ಇದೆ. ಕಳೆದ ಒಂದು ತಿಂಗಳಿಂದ ನಿರಂತರ ಚಪಾತಿ ಮಾಡ್ತಕ್ಕಂಥವ್ರು, ಅಡುಗೆ ಮಾಡ್ತಕ್ಕಂಥವ್ರು. ಒಂದು ತಿಂಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬಹುಶಃ ಯಾರು ಮನ್ಯಾಗ ಅಡುಗೆ ಮಾಡಿಲ್ಲಲ್ರಿ, ಯಾರು ಮಾಡಿಲ್ಲ. ಅಕ್ಕಪಕ್ಕದ ಹಳ್ಳಿಯವರು ಎಲ್ಲ ಇಲ್ಲೇ ಅದಾರ. ಒಲಿನ ಹೊಚ್ಚಿಲ್ಲ, ಒಂದು ತಿಂಗಳಿಂದಾನು ಒಲಿ ಹೊಚ್ಚಿಲ್ಲ. ಇದು ನಿರಂತರ ನಡೀತಾನೆ. ನಿರಂತರ ತಿಂಗಳ ಪರ್ಯಂತ. ಎಷ್ಟು ವರ್ಷ ಆಯ್ತು ಇದು ನಡೀತದ ಬಂದು? 57 ವರ್ಷ. ಪ್ರತಿ ವರ್ಷ ಇದು ಇರ್ತೈತಿ. 58 ಸಾಲಿ ಬಂತು ನೋಡ್ರಿ. ಅಲ್ಲಲ್ಲ, ಇದು ಈ ಕೋಟಿ ಜಪ ಯಜ್ಞೆ ಒಂದು ತಿಂಗಳ ಗಂಟ್ಲೆ ಊಟ ಹಾಕ್ತಕ್ಕಂಥ ಪದ್ಧತಿ ಬಂದು ಎಷ್ಟು ವರ್ಷ ಆಯ್ತು? ಈಗ 3 ವರ್ಷ ಆಯ್ತು. 3 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ನಿರಂತರ ಇಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಯಾವುದೇ ಕೊರತೆಗಳೇ ಇಲ್ಲ. ಕಟ್ಟಿಗೆ ಬೇಕಂದ್ರೆ ಕಟ್ಟಿಗೆ ಅದಾವು, ಕುಳು ಬೇಕಂದ್ರೆ ಕುಳು ಅದಾವು, ಏನು ಬೇಕಂತಾರ ಅವೆಲ್ಲ ಬಂದು ಬೀಳ್ತಾವು. ಯಾರು ತಂದು ಹಾಕ್ತಾರೋ ಗೊತ್ತಿಲ್ಲ, ಯಾರು ಮಾಡಿ ಹಾಕ್ತಾರೋ ಗೊತ್ತಿಲ್ಲ. ಹಂಗೆ ನೋಡ್ರಿ ಇಲ್ಲಿ ಮನ್ಯಾಗ ಗಂಡ್ರು ಒಂದಿಟ್ಟು ಏನಾರ ಒಂದಿಟ್ಟು ಚಾ ಮಾಡಿಕೊಡೋ ಒಂದು ಹರಕ್ಕನ್ನ ಹೆಣ್ಮಕ್ಳು ಇಲ್ಲಿ 24 ತಾಸು ದುಡಿತಾರ ನಿರಂತರ. ಯಾರು ಬರ್ತಾರೋ ಯಾರು ಎದ್ದು ಹೋಗ್ತಾರೋ ಗೊತ್ತೇ ಆಗಂಗಿಲ್ಲ. ಇಲ್ಲಿ ಅಲ್ಲಿ ಕಾಣಿಸ್ತಿರ್ಬೋದು ಒಂದ್ಸರಿ. ಇಲ್ಲಿ ಜೂಮ್ ಹಾಕಿ ತೋರಿಸ್ತೇನೆ ನೋಡ್ರಿ, ಚಪಾತಿ ಅಲ್ಲಿ ಸುಡುದು ಯಾವ ರೀತಿ ಸುಡ್ತಾರಂತ. ಒಂದ್ಸರಿ ಅಲ್ಲಿ ಜೂಮ್ ಹಾಕ್ತೀನಿ, ಜೂಮ್ ಹಾಕಿದಾಗ ಕಾಣಿಸುತ್ತೆ ನೋಡ್ರಿ ಚಪಾತಿ ಸುಡ್ತಕ್ಕಂಥದ್ದು. ನೋಡ್ರಿ ಅಲ್ಲಿ 5-6 ಮಂದಿ ಕುಂತಾರ ಚಪಾತಿ ಸುಡೋದು. ಒಂದು 5-6 ಮಂದಿ ಚಪಾತಿನ ಸುಡ್ತಾರ. ಹಂಗ ಇಲ್ಲಿ ಮಾಡೋರಂತೂ ಹಂಗ ಇಲ್ಲಿ ಮಾಡೇ ಮಾಡ್ತಾರ. ಕಾಣಿಸ್ತಿರ್ಬೋದು ನೋಡಿದಿರಿ. ಇವ ಬಾರ ಇವ ನೋಡ್ರಿ ಗಂಡ್ಮಕ್ಳೆಲ್ಲ ವಾರ ಸರಿಯಾಗಿ ಕುಂತು ಬಿಟ್ಟಾರ. ಬಹಳ ಮಂದಿ ಆ ಕಡೆ ವಾರ ಸರಿಯಾಗಿ ಕುಂತಾರ. ಆ ಕಡೆ ಪುರಾಣರ ಕೇಳಲ್ರು, ಕೀರ್ತನಾರ ಕೇಳಲ್ರು, ಇಲ್ಲ ಆ ಕಡೆ ಅಡಿಗೆ ಕಡೆ ಹೋಗಲ್ರು. ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಇಲ್ಲಿ. ಹಾಗೆ ಆನಂತರ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಊಟದ ಸ್ಟ್ಯಾಂಡ್ ಇರ್ತೈತಲ್ಲ, ಬಫೆ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ನೀವು ಬೋಗಾನಿಗಳನ್ನ ತಿಂಗಳ ಗಂಟ್ಲೆ ಇದು ಒಂದು ದಿನ ಮಾಡಿ ಬಾಂಡೆ ಸಾಮಾನು ತೊಳೆದಿಟ್ಟು ಹೋಗೋದು ವಜ್ಜೆ ಆಗತ್ತೆ. ಒಂದೇ ಒಂದಿನ ಅಲ್ಲಿ ಒಂದ್ಸರಿ ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ. ನೀರಿನ ಟ್ಯಾಂಕ್ ಅಲ್ಲಿ ಅದು ನಿರಂತರ ತುಂಬತಿರ್ತೈತಿ. ಇನ್ನೊಂದು ಕಡೆ ಜೂಮ್ ಹಾಕ್ತೀನಿ, ಆ ತರನಾಗಿರ್ತಕ್ಕಂಥ ಕಟ್ಟಿಗೆ ರಾಶಿ ಕಾಣತ್ತ ನೋಡ್ತೀರಿ. ಇಲ್ಲಿ ಕಾಣಿಸ್ತಿರ್ಬೋದಲ್ಲ ಇವಾಗ. ಎಸ್, ಅಲ್ಲಿ ಕಟ್ಟಿಗೆಗಳು ಎಲ್ಲೆಲ್ಲಿಂದ ಬಂದು ಬಿದ್ದಾವೋ ಗೊತ್ತಿಲ್ಲ, ಯಾರ್ಯಾರು ತಂದಾರೋ ಗೊತ್ತಿಲ್ಲ. ನಿರಂತರ ಭಕ್ತರು ಹಂಗ ತಂದು ಕೊಟ್ಟ ಹೋಗ್ತಾರಂತ. ಇಲ್ಲಿ ಅದ ಇಲ್ಲಿ ಇಲ್ಲೆಲ್ಲ ಬಹುಶಃ ಬ್ಯಾಸಿಯಾಗ ಬಂದ್ ಇಲ್ಲಿ ಕುಂಡಿರ್ತಾರೇನ್ರಿ ಜನ. ಬ್ಯಾಸಿಯಾಗೆಲ್ಲ ಬರ್ತಾರ. ಯಾಕಂದ್ರೆ ಇಲ್ಲಿ ಎಷ್ಟು ಸಸಿ ಬೆಳೆಸ್ಯಾರ. ಬಹುಶಃ ಅರಣ್ಯ ಇಲಾಖೆಯವರು ಬೆಳೆಸ್ಯಾರ, ಇಲ್ಲ ಆ ಸಸಿ ಇವರ ಬೆಳೆಸ್ಯಾರ. ಸಾಕಷ್ಟು ಸಸಿಗಳು ಮರ ಬೆಳೆಸ್ಯಾರ. ಇಲ್ಲಿ ನೋಡ್ಬೋದು ಆ ಕಡೆಯಿಂದ ತರಕಾರಿ, ಇಷ್ಟೆಲ್ಲ ರೇಷನ್, ಹಾಗೆ ಕ್ವಿಂಟಲ್ ಲೆಕ್ಕದಾಗ ಹಂಗೆ ಬಂದೇ ಬರ್ತು. ಇಲ್ಲೊಂದ್ಸಾರಿ ಇಲ್ಲಿ ಜೂಮ್ ಹಾಕ್ತೇನೆ ನೋಡ್ರಿ. ಇಲ್ಲಿ ರೇಷನ್ ಯಾವ ತರ ಕಾಣುತ್ತೆ ಗೋಡೌನ್. ಇದು ಎಲ್ಲ ಫುಲ್ ತುಂಬಿ ಬಿಟ್ಟೈತಿ, ಫುಲ್ಲು ತುಂಬಿ ಬಿಟ್ಟೈತಿ. ನೀವು ಬಾಯಪ್ಪ ಇಲ್ಲಿ ಹಂಗಾರ ನೀವಲ್ಲೇ ಕಾಣಿಸ್ತಿರ್ಬೋದು. ನಿರಂತರ ಹೆಣ್ಮಕ್ಳಿಗೆ ಕೆಲಸ ಇಲ್ಲಿ. ಗಂಡ್ಮಕ್ಳಿಗೆ ಸ್ವಲ್ಪ ಕೆಲಸ ಕಡಿಮೆ ಇದೆ ಅನ್ಸುತ್ತಲ್ಲ. ಗಂಡ್ಮಕ್ಳಿಗೆ ಎಲ್ಲಿ ಗಂಡ್ಮಕ್ಳು ಭಾಳ ಮಂದಿ ಕಾಲಿನ ಹತ್ತಿರ್ತಿರಲ್ಲಪ್ಪ. ಕಟ್ಗೆ ಎಲ್ಲ ಹೊಡಿಬೇಕು ನೋಡಿ. ಎಲ್ಲ ಇದೆ ಒಂದು ಯಾರಿಗೂ ಮನೆ ಕೆಲಸ ಇಲ್ಲ. ಈಗ
ಒಂದು ತಿಂಗಳಿನಿಂದ ಮನಿ ಬಾಳೆ ಬದುಕು ಎಲ್ಲ ಬಿಟ್ಟು ಇಲ್ಲಿ ಕೋಟಿ ಜಪ ಯಜ್ಞ ಏನು ಕಾರ್ಯಕ್ರಮ ನಡೀತೈತಿ ಅದ್ರ ಉಸ್ತುವಾರಿ ನೀವೇ ಇದ್ದೀರಾ? ಅಡಿಗೆ ಉಸ್ತುವಾರಿ ಎಲ್ಲರೂ ಅದಾರ. ಎಲ್ಲರೂ ನೋಡ್ಬೋದು ಇಲ್ಲಿ ಸಾಂಬಾರು ನೋಡ್ರಿ ಇಲ್ಲಿ ಎಂಥ ಬುಗಾನಲ್ಲಿ ಮಾಡ್ತಾರೆ. ಒಂದು ಉಪ್ಪರ ಹೆಚ್ಚಾಗಿರಂಗಿಲ್ಲ, ಒಂದು ಖಾರಾರ ಹೆಚ್ಚಾಗಿರಂಗಿಲ್ಲ. ಎಷ್ಟೊಂದು ಪಳಗಿರಬೇಕು ಅಡಿಗೆ ಮಾಡೋದ್ರಲ್ಲಿ. ಇಲ್ಲಿ ಅಡಿಗೆ ಮಾಡ್ತಕ್ಕಂಥ ಸಿಬ್ಬಂದಿನ ತೋರಿಸ್ತೀನಿ, ನೋಡ್ತೀರಿ. ಹಾಗೆ ಆ ಕಡೆ ಹೋಗ್ತೀನಿ, ಅಲ್ಲಿ ಏನೋ ಚಪಾತಿ ಮಾಡ್ತಾರಂತ ಕಾಣಿಸುತ್ತೆ. ಆ ಕಡೆ ಒಂದ್ಸಾರಿ ಹೋಗಿ ಬರ್ತೀನಿ. ಹಾಗೆ ಇಲ್ಲೆಲ್ಲ ಊಟದ ವ್ಯವಸ್ಥೆಗೆ ಟೇಬಲ್ ಇಟ್ಟಿದ್ದಾರೆ. ಆಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ಲಿ ವಿಡಿಯೋ ಯಾವಾಗ ಆಗುತ್ತಂದ್ರೆ ಇದೇ ತಿಂಗಳು 16 ಮತ್ತು 17 ಇಡೀ ಮಠನ ಚಿತ್ರೀಕರಣ ಮಾಡುವಾಗ ಹೆಚ್ಚಿನ ಮಾಹಿತಿಯನ್ನು ಹೇಳ್ತಕ್ಕಂಥವ್ರು ಮಠದ ಇತಿಹಾಸವನ್ನು, ಈ ಭಕ್ತರ ಇತಿಹಾಸವನ್ನು, ಭಕ್ತರ ಬಗ್ಗೆ, ಇದು ಆಗಿ ಹೋಗ್ತಕ್ಕಂಥಗಳ ಬಗ್ಗೆ, ಪವಾಡಗಳ ಬಗ್ಗೆ, ಮತ್ತು ಯಥಾ ಪ್ರಕಾರ ಇನ್ನು 2 ದಿವಸಗಳ ನಂತರ ಮತ್ತು ವಿಡಿಯೋಗಳು ಬರ್ತಾವೆ. ಅವತ್ತು ಮತ್ತು ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಒಳ್ಳೆ ಡಬ್ಬಿಗಳು ಯಾರು ತಂದಿಟ್ಟು ಹೋದ್ರೋ ಗೊತ್ತಿಲ್ಲ, ಹಂಗೆ ತಂದಿಟ್ಟು ಹೋಗ್ತಾರೆ. ನೋಡ್ರಿ ಇಲ್ಲಿ ಅಡಿಗೆ ಸಿಬ್ಬಂದಿ ನೋಡ್ರಿ, ಅನ್ನನ ನೋಡಕ್ಕೆ ತೆಳ್ಳಗದಾನ, ಎಂಥ ದೊಡ್ಡ ಬುಗಾನ್ಯಾಗ ಅನ್ನ ಮಾಡಿದ. ಅನ್ನ ಒಂದು ಹಿಡಿ ಅನ್ನ ಉಣ್ಣಂಗಿಲ್ಲ. ಅವ ನೋಡಿದ್ರೆ ಅವನು ದೊಡ್ಡದೊಂದು ಬುಗಾನ್ ತುಂಬ ಅನ್ನ ಮಾಡ್ಯಾನ. ಇಲ್ಲಿ ನೋಡ್ಬೋದು ತರಕಾರಿ, ಇವು ಮಳೆಗಾಲದಲ್ಲಿ ಅಕಸ್ಮಾತಾಗಿ ಮಳೆ ಏನಾರಾದ್ರೆ ಇಲ್ಲಿ ಅಡಿಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಕಟ್ಟಿಗೆ ಒಂದು ಟ್ರ್ಯಾಕ್ಟರ್ ಲೆಕ್ಕದಾಗ ಹಾಕ್ತಾರೆ ಇದಕ್ಕೆ ಒಂದೊಂದು ಒಲಿಗೆ. ಅಲ್ಲೆಲ್ಲ ದೊಡ್ಡ ಬೂಗಾನೆ. ಹಾಗೆ ಇಲ್ಲಿ ಹೆಣ್ಮಕ್ಳನ್ನ ನೋಡ್ಬೋದು. ಮಕ್ಕಳು ಮರಿ ನೋಡ್ರಿ, ಸಾಮಾನ್ಯವಾಗಿ 8:30 9 ಗಂಟೆ ಆಗ್ತಾ ಇದ್ದಂಗೆ ಮಕ್ಕಳು ಮಲಗುತ್ತಾರ. 9 ಗಂಟೆ ಆದ್ರೆ ಮಕ್ಕಳು ಮಲಗುತ್ತಿರ್ತಾರೆ. ಆದರೂ ಇಲ್ಲಿ ತನಕ ಎದ್ದಾರ. ರಾತ್ರಿ 10:30 11 ಗಂಟೆ ಆಗತ್ತೆ. ಅಲ್ಲಿವರೆಗೂ ಅವ್ರ ಅವ್ವಾರು ಅಡಿಗೆ ಮಾಡ್ತಿರ್ತಾರ. ಮಕ್ಕಳು ತೊಡಿ ಮೇಲೆ ಮಲ್ಕೊಂಡಿರ್ತಾರೆ. ಮಕ್ಕಳನ್ನ ಸಣ್ಣ ಮಕ್ಕಳನ್ನ ತೊಡಿ ಮೇಲೆ ಮಲಗಿಸ್ಕೊಂಡು ಇಲ್ಲಿ ಸೇವಾ ಮಾಡ್ತಾರೆ. ಕೋಟಿ ಜಪ ಯಜ್ಞ ಕಾರ್ಯಕ್ರಮ. ಇಲ್ಲೊಂದು ಕೂಸಿನ ತೋರಿಸ್ತಾನೆ, ಒಂದ್ಸರಿ ಜೂಮ್ ಹಾಕಿ ನೋಡ್ರಿ. ಆ ಕೂಸಿ ಎಷ್ಟೈತಿ, ಇನ್ನೂ ಎಚ್ಚರಾಗೈತಿ, ನೋಡಕತೈತಿ. ಇಲ್ಲಿ ನೋಡಿ, ಇಲ್ಲಿ ಈ ಕೂಸು ಕೈಯಾಗಿಟ್ಟು ಕನಕ ಹಿಡಿದು ಚಪಾತಿ ಗುಳ್ಳಿ ಮಾಡಿ ಕೊಡ್ತೈತಿ. ಅಂದ್ರೆ ಕೂಸಿಗೂ ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲೇನ ಭಕ್ತಿ ಅಂದ್ರೆ ಏನು, ಸೇವಾ ಮನೋಭಾವನೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಲ್ಲಿನ ಜನ ಕೊಡಕತ್ತಾರ. ಇದ್ರ ಬಗ್ಗೆ ಒಂದು ಸವಿಸ್ತಾರವಾಗಿರ್ತಕ್ಕಂಥ ವಿಡಿಯೋ ಮತ್ತೆ ಮಾಡ್ತೀನಿ. ಇಡೀ ಮಠದ ಚರಿತ್ರೆ, ಇತಿಹಾಸ ಮತ್ತು ಪವಾಡಗಳ ಬಗ್ಗೆ ಮತ್ತು 16 ಮತ್ತು 17ನೇ ತಾರೀಕಿನಂದು ನಡೀತೈತೆ. ನಾನು ಶ್ರೀಕಾಂತ್ ಬಿಲ್ಕೇರಿ, ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್, ಬೇವೂರು, ಬಾಗಲಕೋಟೆ ತಾಲೂಕು.